ಅಂದ್ರೆ ನಾಯಬಾರ ಡೊಂಕು ವ್ಯವಸ್ಥೆಗೆ ಬದ್ಧ ಆದ್ರೆ ಹೌದು ಸರ್. ಹೊರಗೆ ಬರಕ್ಕೆ ಸಾಧ್ಯ ಆಗುದಿಲ್ಲ. ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಹೌದು ಸರ್. ಸಮಾಜವನ್ನು ಒಪ್ಪುದಿಲ್ಲ. ಅದು ಕೈದಿಗಳು ದುರಂತ. ಹೌದು ಸರ್. ಜೈಲಿಗೆ ಹೋಗಿ ಬಂದವ್ರನ್ನ ಸಮಾಜ ಅಷ್ಟು ಈಸಿಯಾಗಿ ಒಪ್ಪೋದಿಲ್ಲ. ಮತ್ತು ನಾನು ಅನಿವಾರ್ಯವಾಗಿ ಮತ್ತೆ ನಾನು ಕಳ್ತನ ಮಾಡ್ಬೇಕಂತಂದ್ರೆ ಮತ್ತೆ ನಾನು ಇಲ್ಲೇ ಬರ್ಬೇಕಾಗತ್ತೆ ಬಿಡಿ ಸರ್ ಅಂತ ಏನು ನಿಸ್ಸಹಾಯಕತನ ತನ್ನ ಮಾತುಗಳಲ್ಲಿ ವ್ಯಕ್ತ ಮಾಡ್ತಾನೆ ಸರ್. ಹೌದು ಹೌದು ಸರ್. ಮತ್ತು ನಮ್ಮ ಪರಿಸರದೊಳಗೆ ಒಬ್ಬ ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ಅವ್ರನ್ನ ಶೆಟ್ರು ಅಂತ ಕರಿತೀವಿ, ಗೋಪಾಲ್ ಶೆಟ್ಟಿ ಅನ್ನೋ ಗೋಪಾಲ್ ಶೆಟ್ಟಿ ಬಹಳ ದಿನಗಳ ಪರ್ಯಂತರವಾಗಿ ಬರ್ಕೊಂಡು ಬಂದಂಥ ವ್ಯಕ್ತಿ. ಅವರು ದುಡಿಮೆ ಮಾಡಿ ಹೊಟ್ಟೆ ಜೀವನ ಸಾಗಿಸೋದೇ ಹೆಚ್ಚಾಗಿರೋ ಸಂದರ್ಭದೊಳಗೆ ಪುಸ್ತಕ ಮಾಡೋಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಸರ್. ಅಂಥವ್ರ ಕವಿತೆಯನ್ನು ಈ ಒಂದು ಸಂಕಲನದೊಳಗೆ ನಾವು ತಂದು ಕೊಟ್ಟಿದ್ದೀವಿ. ಅವರ ಒಂದು ಕವಿತೆ, ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ತಬ್ಬಲಿ, ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ತಬ್ಬಲಿ, ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿ ತಬ್ಬಲಿ, ಬಂದು ಒಕ್ಕರಿಸುತ್ತ ಕೊರೋನಾ ಎಂಬ ಹೆಬ್ಬುಲಿ, ಬಂದು ಒಕ್ಕರಿಸಿದ ಕೊರೋನಾ ಎಂಬ ಹೆಬ್ಬುಲಿ ಅಂಥೇಳಿ ಈ ವಾತಾವರಣವನ್ನು ಕುರಿತು ಜನರಿಗೆ ಎಂಥ ಒಂದು ಸಂಕಷ್ಟವನ್ನು ತಂದು ಕೊಡ್ತು ಅನ್ನುವಂಥದ್ದನ್ನು ಈ ಮೂಲಕ ಹೇಳ್ತಾರೆ ಸರ್ ಅವರು. ಅದರ ಜೊತೆಗೆ ಆನಂದ್ ಸೋರ್ಗಾವಿ ಅಂತ ಹೇಳಿದ್ನಲ್ಲ ಸರ್, ಅವ್ರ ಕವಿತೆ ಬಹಳ ಆಕರ್ಷಕವಾಗಿರುವಂಥದ್ದು ಮತ್ತು ಬಹಳ ಅರ್ಥಪೂರ್ಣವಾಗಿರುವಂಥದ್ದು. ಕೊರೋನಾ ಮೇಲೆ ಬರ್ತಾರ, ಕೊರೋನಾ ಬಂತು ಲಾಕ್ಡೌನ್ ತಂತು, ಕೊರೋನಾ ಬಂತು ಲಾಕ್ಡೌನ್ ತಂತು, ವೆಬಿನಾರ್ ಬಂತು ಹೊಸ ಅನುಭವ ತಂತು. ವೆಬಿನಾರ್ ಅಂತಂದರೆ ಗೂಗಲ್ ಮೀಟ್ನಲ್ಲಿ ವೆಬಿನಾರ್ ಮೂಲಕ ಅನೇಕ ವ್ಯವಹಾರಗಳೆಲ್ಲ ನಡೆದಿದೆ ಸರ್. ಅದರ ಜೊತೆಗೆ ಭಾಳ ಸುಂದರವಾಗಿರ್ತಕ್ಕಂಥ ಅರುಣ ಅಕ್ಕಿ ಅನ್ನುವಂಥ ಒಬ್ಬ ಉದಯೋನ್ಮುಖ ಕವಿ ಬರೀತಾರೆ ಸರ್. ನಲ್ಲೆಯ ನೆನಪು, ನಲ್ಲೆ ಮತ್ತೆ ನೆನಪಾಗುತ್ತಿದೆ ಆ ನಿನ್ನ ಬಿಸಿ ಅಪ್ಪುಗೆ, ನಲ್ಲೆ ಮತ್ತೆ ನೆನಪಾಗುತ್ತಿದೆ ಆ ನಿನ್ನ ಬಿಸಿ ಅಪ್ಪುಗೆ, ಹಾಗೆಯೇ ಬಿಡಿ ಹಿಡಿತ ಸೆಳೆವ ಮೋಹಕ ಕಣ್ಣು, ಹೇಳುತ್ತಿದೆ ಸಾವಿರ ವಿರಹದ ಕಥೆಯನು. ತಮ್ಮ ವಿರಹ ವೇದನೆಯನ್ನು ಅವರು ಈ ಕವಿತೆಯ ಹೌದು ಸರ್ ಹೌದು. ಆಮೇಲೆ ಆನಂದ್ ಮಾಳವದೆ ಅನ್ನುವಂಥ ಒಬ್ಬ ಶಿಕ್ಷಕ, ಅವರು ಒಳ್ಳೆ ಕವಿಗಳು, ಅವರು ಒಳ್ಳೆಯ ಸಂಸ್ಕೃತಿ ಬಗ್ಗೆ ಒಂದು ಕವಿತೆ ಬರೀತಾರೆ ಸರ್. ಯೋಗ ಜೀವನ ಬಿಟ್ಟು ಭೋಗ ಸಂಸ್ಕೃತಿ ಹಿಡಿದ, ಯೋಗ ಜೀವನ ಬಿಟ್ಟು ಭೋಗ ಸಂಸ್ಕೃತಿ ಹಿಡಿದ, ಸ್ವೇಚ್ಛಾಚಾರಕ್ಕೆ ಕಡಿವಾಣ ಹಾಕಿದ, ಕರೋನಾ ನೀನೆಂಥ ಕರೋನಾ. ಕರೋನದ ಮೇಲೆ ಬಂದಂಥ ಕವಿತೆ ಅಂದರೆ ಆ ಸಂದರ್ಭದಲ್ಲಿ ಈ ಕವಿತಾ ಸಂಕಲನ ಬಂದದ್ದು. ಕರೋನಾದ ಇಫೆಕ್ಟ್ ಎಲ್ಲರಲ್ಲೂ ಆಗಿತ್ತು. ಹೌದು ಸರ್ ಹೌದು. ದೇಶ ತುಂಬ ಪ್ರತಿಯೊಬ್ಬರ ಮೇಲೂ ಆದಂಥದ್ದು. ಹೌದು ಹೌದು. ಅದು ಉಳಿದವನು ಜಗತ್ ಗೆದ್ದಿದ್ದೀನಿ ಅಂತ ಭಾವನೆ ಎಲ್ಲರೂ ಬಂತು ಸರ್. ಆ ಕೊರೋನಾ ಸಂದರ್ಭದಲ್ಲಿಯೇ ಈ ಒಂದು ಸಂಕಲನ ಹೊರಗೆ ಬಂದದ್ದು ಸರ್. ಹೀಗಾಗಿ ಆ ಕೊರೋನಾ ಭಾವನೆಗಳೆಲ್ಲ ಇಲ್ಲಿ ನಾವು ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಮಾಡಿದ್ವಿ. ನನ್ನ ಒಂದು ಚುಟುಕು ಸರ್, ಅವ ಹಲ್ಲು ಕಿತ್ತ ಹಾವು ಅಂದ್ಕೊಂಡಿದ್ದೆ, ಅವ ಹಲ್ಲು ಕಿತ್ತ ಹಾವು ಅಂದ್ಕೊಂಡಿದ್ದೆ, ಕೊಡಲಿಗೆ ಹಾಕಿದ ಕಾವು ಅಂತ ಮರ ಬಿದ್ದ ಮೇಲೆ ಗೊತ್ತಾಯ್ತು. ಸಮಾಜದಲ್ಲಿ ನಮ್ಮನ್ನು ಹೆಂಗೆ ಮೋಸ ಮಾಡ್ತಾರೆ ಅಂತಂದರೆ, ನಮ್ಮಂತೆಯೇ ಇದ್ದು ನಮ್ಮ ಜೊತೆಗೇ ಇದ್ದು ನಮ್ಮನ್ನು ಕೂದಲು ಎಳೆಯಿಂದ ಕುತ್ತಿಗೆ ಕೊಯ್ಯುವಂಥ ಕೆಲಸಗಳನ್ನು ಇಲ್ಲಿ ಸಮಾಜ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಇದು ಪ್ರತಿಪಾದಿಸ್ತದೆ ಸರ್. ಅದರ ಜೊತೆಗೆ ನಮ್ಮ ಸಮಾಜದೊಳಗೆ ಎಂಥ ಸ್ವೇಚ್ಛಾಚಾರ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಒಂದು ಹಣಿಗವಿತೆ ನನ್ನೇ ಬರೆದಿರ್ತಕ್ಕಂಥದ್ದು. ಶೀರ್ಷಿಕೆ ಊರು ಚೆಲುವಿ. ಊರು ಚೆಲುವಿ, ಊರೊಳಗಿನ ಕಾಮುಕರೆಲ್ಲ ಈಕೆಯ ಬೆವರು ಕುಡಿದವರೇ, ಊರೊಳಗಿನ ಕಾಮುಕರೆಲ್ಲ ಈಕೆಯ ಬೆವರು ಕುಡಿದವರೇ, ಆಕೆ ಸತ್ತ ಮರುದಿನವೇ ಗೌಡನ ಮನೆ ಹಿತ್ತಲ ಬಳ್ಳಿಯಲ್ಲಿ ಚಿಗುರಿ ನಿಂತು, ಆಕೆ ಸತ್ತ ಮರುದಿನವೇ ಗೌಡನ ಮನೆ ಹಿತ್ತಲ ಬಳ್ಳಿಯಲ್ಲಿ ಚಿಗುರಿ ನಿಂತು ಹೂವಾಗಿ ದಿಟ್ಟಿಸುತ್ತಿದ್ದಾಳೆ ಅದಾವ ಗರತಿಯ ಮುಡಿಗೇರಲೆಂದು, ಹೂವಾಗಿ ದಿಟ್ಟಿಸುತ್ತಿದ್ದಾಳೆ ಅದಾವ ಗರತಿಯ ಮುಡಿಗೇರಲೆಂದು. ಸಂಜೆ ಹೊತ್ತಿಗೆ ಗೌಡನ ಹೆಣಕ್ಕೆ ಹಾರವಾದಳು, ಸಂಜೆ ಹೊತ್ತಿಗೆ ಗೌಡನ ಹೆಣಕ್ಕೆ ಹಾರವಾದಳು. ಇವಳೇ ಇರಬಹುದು ಊರ ಸುಂದರಿ ಎಂದು ಸಿಂಗರಿಸ ಬಂದವರು ಮೂಗು ಏರಿಸಿದ್ದೇ ಏರಿಸಿದ್ದು, ಮೂಗು ಏರಿಸಿದ್ದೇ ಏರಿಸಿದ್ದು. ಹೆಣ ಹೂತ ಮಣ್ಣ ಗುಡ್ಡೆಯ ಮೇಲಿನ ಕಲ್ಲ ಮೇಲೆ, ಹೆಣ ಹೂತ ಮಣ್ಣ ಗುಡ್ಡೆಯ ಮೇಲಿನ ಕಲ್ಲ ಮೇಲೆ ಏರಿ ಕುಳಿತು ಅಲ್ಲಿಯೂ ನಗುತ್ತಿದ್ದಳು ಆ ಚೆಲುವೆ. ಗೋರಿ ಮೇಲೆ ಒಂದು ಕಲ್ಲು ಇಡ್ತಾರೆ, ಆ ಕಲ್ಲಿನ ಮೇಲೆ ಒಂದು ಹೂವು ಇಡ್ತಾರೆ ಸರ್. ಆ ಹೂವಾಗಿಯೂ ಬಂದು ಕೂಡ ಈ ಗೌಡ ನನ್ನ ಹಿಪ್ಪಿ ಹಿಂಡಿ ಮಾಡಿ ನನ್ನ ಚೆಲುವೆನ್ನೆಲ್ಲ ಹೀರಿ ನನ್ನ ಬದುಕಿಗೆ ಮುಳ್ಳಾಗಿ ಹೋದಲ್ಲ ಅನ್ನುವಂಥ ವೇದನೆಯನ್ನು ಆಕೆ ಇಲ್ಲಿ ಈ ಕವಿತೆಯೊಳಗೆ ಪಡ್ತಾಳೆ. ಇದು ನನ್ನ ಬಾಲ್ಯ ಜೀವನದೊಳಗೆ